ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ಬುಧವಾರ ಬೆಳಿಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡಿದ್ದೀನಿ. ನಾನು ಆವಾಗಲೇ ಹೇಳಿದ್ದೆ ಅಲ್ವಾ ಲಾಸ್ಟ್ ವಿಡಿಯೋದಲ್ಲಿ ಅತ್ತೆ ಮನೆಗೆ ಬಂದೆ ಅಂತೇಳಿ. ಸೊ ಇವತ್ತು ಅತ್ತೆ ಮನೆಯಿಂದನೇ ಬೆಳಗ್ಗಿನಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಬುಧವಾರ. ಸೊ ನನ್ನ ಮಕ್ಕಳ ಜೊತೆ ಆಡಿಕೊಂಡು ಅವರಂತೂ ಸಿಕ್ಕಾಪಟ್ಟೆ ತರಲೆ ಮಾಡ್ತಿದ್ದಾರೆ. ಬೆಳಿಗ್ಗೆನೇ ಹೇಳ್ತಿದ್ದಾಗೇ ಬ್ರಷ್ ಮಾಡಿ ಬಿಸಿ ನೀರು ಕುಡಿದು ಅತ್ತೆ ಮತ್ತು ಯಜಮಾನ್ರಿಗೆ ಅವರು ಕೂಡ ಕಾಫಿ ಮಾಡಿಕೊಟ್ಟೆ. ಸೊ ಅವರಿಬ್ರು ಅತ್ತೆ ಬಂದು ಮಾತೆ ಮುರಿಯೋದಕ್ಕೆ ಹೋದರು. ನಮ್ಮ ಯಜಮಾನ್ರು ಹಸುಗೆ ಮೇವು ತರೋಣ ಅಂತ ಹೋಗಿದ್ದಾರೆ. ಸೊ ನಾನು ಕೂಡ ಕಾಫಿ ಕುಡ್ಕೊಂಡು ನಮ್ಮ ಹುಡುಗ್ರ ಜೊತೆ ಆಟ ಆಡಿಕೊಂಡು ಮನೆ ಕಸ ಗುಡಿಸೋಣ ಅಂತೇಳಿ ಹೊರಗೆ ಎಡ್ಕೊಂಡು ನಿಂತ್ಕೊಂಡಿದ್ದೆ. ಹಾಗೆ ನಾನು ನಿಮಗೆ ಹೊರಗಡೆಯಿಂದ ತೋರಿಸ್ತಿದ್ದೀನಲ್ಲ, ಇದು ಕರಿಬೇವಿನ ಗಿಡ. ಅಂದರೆ ಅದ್ರ ಪಕ್ಕದಲ್ಲಿದೆ ನೋಡಿ, ಇದು ಬೇರೆ ಗಿಡ. ಅದ್ರ ಮುಂದೆಗಡೆ ಇರೋದು, ಅದ್ರ ಹಿಂದೆ ಇರೋದು ಬಂದು ಕರಿಬೇವಿನ ಗಿಡ. ಹೀಗೆ ಮುಂದೆ ಬಂದರೆ ಇಲ್ಲಿ ನಮ್ಮದು ವಿಳ್ಯದೆಲೆ ನೋಡಿ, ಬದನೆಕಾಯಿ ಗಿಡ ಕೂಡ ಚೆನ್ನಾಗಿ ಬಂದಿದೆ. ಇದು ಚೆನ್ನಾಗಿರುತ್ತೆ ಗೊತ್ತಾ, ಒಂದು ಕೂಡ ಹುಳ ಆಗಿಲ್ಲ. ಇದು ಒಂದು ವಿಳ್ಯದೆಲೆ ಗಿಡ ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರುತ್ತೆ. ನಮ್ಮದೇನೆಂದರೆ ನಲ್ಲಿ ಹಾಕಿಸ್ಕೊಬಿಟ್ವಿ, ಹಾಗಾಗಿ ಅದು ಗಿಡ ಹೋಗ್ತಾ ಇದೆ. ಮುಂಚೆಲ್ಲ ತುಂಬ ಚೆನ್ನಾಗಿತ್ತು. ಅದು ನಲ್ಲಿ ಹಾಕ್ಸ್ಕೊಂಡ್ಮೇಲೆ ನೀರು ಜಾಸ್ತಿ ಪೋಲ್ ಮಾಡೋದ್ರಿಂದ ಗಿಡ ಹಾಳಾಗ್ತಾಯಿದೆ. ಬೇರೆ ಕಡೆ ಕಿತ್ತು ನೆಟ್ಕೋಬೇಕು. ಮತ್ತು ನಾವು ನಾಟಿ ಕೋಳಿ ಕೂಡ ಸಾಕಿದ್ದೀವಿ. ನಾಟಿ ಕೋಳಿ ಅಲ್ಲ, ಇದು ಪಾರಂ ಕೋಳಿ. ನಾಟಿ ಕೋಳಿ ಸಾಕಿದರೆ ಚೆನ್ನಾಗಿರ್ತಿತ್ತು. ಇದು ಪಾರಂ ಅಂತೆ. ಮೊಟ್ಟೆ ಕೂಡ ಇನ್ನೂ ಇಡ್ತಾ ಇಲ್ಲ, ಇನ್ನೂ ಜಾಸ್ತಿ ಇತ್ತು. ನಾಯಿಗಳು ಹಿಡ್ಕೊಂಡು ತಿನ್ಕೊಬಿಟ್ಟಿದ್ದಾವೆ. ಇದನ್ನು ಯಾವಾಗ ಹಿಡ್ಕೊಳ್ಳುತ್ತೋ, ಬಟ್ ಹುಷಾರಾಗಿ ನೋಡ್ಕೋತಾ ಇದ್ದೀವಿ. ಮೊಟ್ಟೆ ಇನ್ನೂ ಇಡ್ತಾ ಇಲ್ಲ, ನೋಡೋಣ ಯಾವಾಗ ಇಡುತ್ತೆ ಅಂತೇಳಿ. ಹಾಗೆ ಚೈತ್ರ ಕೂಡ ಪಕ್ಕದ ಮನೆ ಹುಡುಗಿ ಬಂದು ನಮ್ಮ ಹುಡುಗರುಗಳನ್ನ ಎತ್ಕೊಂಡಿದ್ಲು. ತೆಂಗಿನ ಗಿಡ ಕಾಣಿಸ್ತಾ ಇದೆಯಲ್ವ ಫ್ರೆಂಡ್ಸ್, ಅದು ಬಂದು ನಾವು ಮದುವೆ ಆಗಿದ್ದು ವಸ್ತ್ರ ನೆಟ್ಟಿದ್ದು. ಅಂದರೆ 3.5 ವರ್ಷ ಆಯಿತು ಆ ಗಿಡಕ್ಕೆ. ಅದು ಕೂಡ ಫಲ ಬಿಡ್ತಾ ಇದೆ. ಅವಳು ಚೈತ್ರ ಬಂದು ಪಾಪನ ಎತ್ಕೊಳ್ತಾ ಇದ್ಲು. ಎತ್ಕೊಂಡು ಹೆಂಗೋ ಸಮಾಧಾನ ಮಾಡ್ತಾಯಿದ್ಲು ನೋಡಿ. ಅವನು ಸ್ಟಾರ್ಟಿಂಗ್ ಯಾರ ಹತ್ರನೂ ಹೋಗ್ತಿಲ್ಲ, ಇವಾಗ ಸ್ವಲ್ಪ ಸ್ವಲ್ಪ ಅಡ್ಜಸ್ಟ್ ಆಗ್ತಾ ಇದ್ದಾನೆ. ಹಂಗೂ ಅವರೆಲ್ಲರೂ ಎಷ್ಟು ಮುದ್ದು ಮಾಡ್ತಾರೆ, ಎಷ್ಟು ಆಟ ಆಡ್ಸೋಕ್ಕೆ ಟ್ರೈ ಮಾಡ್ತಾರೆ ಗೊತ್ತಾ. ಅವನು ಅಡ್ಜಸ್ಟ್ ಆಗ್ತಾ ಇಲ್ಲ, ಪರವಾಗಿಲ್ಲ. ಇವಾಗ ಸ್ವಲ್ಪ ಅಡ್ಜಸ್ಟ್ ಆಗ್ತಾ ಇದ್ದಾನೆ. ಚೆನ್ನಾಗಿ ಹೋಗ್ತಾನೆ ಅವ್ರ ಹತ್ರ. ಅವಳಂತೂ ಕಾಲೇಜ್ ಬಿಟ್ಟಿದ ತಕ್ಷಣ ಬಂದುಬಿಡ್ತಾಳೆ, ಅಕ್ಕ ಸಚ್ಚು ಇಲ್ಲಿ ಅಂದ್ಕೊಂಡು ಯಾವಾಗಲೂ ಬರ್ತಿರ್ತಾಳೆ ಹುಡುಗನ ಆಟ ಆಡ್ಸೋದಕ್ಕೆ ಅಂತೇಳಿ. ಸೊ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಾಗಿತ್ತಲ್ವ. ಅವಳು ಚೈತ್ರ ಅವ್ರ ಕಡೆ ಕರ್ಕೊಂಡು ಹೋದ್ಲು. ಅವ್ರ ಮನೆ ಹತ್ರ ಒಂದು ಸ್ವಲ್ಪ ತಿರ್ಸ್ಕೊಂಡು ಕರ್ಕೊಂಬರ್ತೀನಿ ಅಕ್ಕ ಅಂತೇಳಿ ಕರ್ಕೊಂಡು ಹೋದ್ಲು. ನಾನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಗಿತ್ತಲ್ವ. ಎಲ್ಲ ಕ್ಲೀನ್ ಮಾಡಿಕೊಂಡು ಬೆಳಿಗ್ಗೆನೇ ರಂಗೋಲಿ ಎಲ್ಲ ಹಾಕಿದ್ದೆ ನನ್ನ ಬಾಗಿಲಿಗೂ ಕೂಡ. ನೋಡಿ ನಮ್ಮದು ಮೇಕೆ ಮರಿಗಳು ಇನ್ನೂ 4-5 ಇತ್ತು ಎಕ್ಸ್ಟ್ರಾ. ಬಟ್ ನಾನು ಊರಿಗೆ ಹೋಗಿ ಬರೋಷ್ಟೊತ್ತಿಗೆ ಅದೆಲ್ಲ ಕೊಯ್ಸಿದ್ದಾರೆ, ಕೊಟ್ಬಿಟ್ರು ಅನಿಸುತ್ತೆ. ಅವೇನು ಅಷ್ಟಾಗಿ ಚೆನ್ನಾಗಿ ಬರ್ತಾನೆ ಇರಲಿಲ್ಲ ನಮಗೆ. ನೋಡಿ ಹೊರ್ಗಡೆ ಅಂತೂ ಸಖತ್ತಾಗಿದೆ ಫ್ರೆಂಡ್ಸ್ ವೆದರು. ಬಿಸಿಲು ಅಂತೂ ಸಿಕ್ಕಾಬಿಟ್ಟಿದೆ ಬೆಳಗ್ಗೆನೇ. ಏನಂತಂದರೆ ಬೆಳಗ್ಗೆ ಇನ್ನೂ ಬೇಗ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರ್ತಿತ್ತು ನೋಡಿ. ಬಿಸಿಲು ಕಣ್ಣಿಗೆ ಹೊಡಿತಾ ಇದೆ ಗೊತ್ತಾ, ಫುಲ್ ಹಸ್ರಾಗೆ. ನಮ್ಮದು ಲಾಸ್ಟ್ ಮನೆ ಅಂತಾರೆ, ನಿಮಗೆ ಅವಾಗಲೇ ಹೇಳಿದೆ ಅಲ್ವಾ. ಲಾಸ್ಟ್ ಮನೆ. ಎಲ್ಲ ಮರ ಗಿಡಗಳೆಲ್ಲ ಚೆನ್ನಾಗಿರುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ವಾತಾವರಣ ನೋಡೋದಕ್ಕೆ ಸಖತ್ತಾಗಿರುತ್ತೆ. ಹಾಗೆ ಪಕ್ಷಿಗಳ ಸದ್ದಂತೂ ಸೂಪರಾಗಿ ಕೇಳಿಸುತ್ತೆ. ಬೇಗ 8 ಗಂಟೆವರೆಗೂ ಮಲ್ಗಂಗೆ ಇಲ್ಲ. ಹಾಗೆ ಇವತ್ತು ಮಾತೆ ಬಿಡ್ಸೋಕೆ ಬಂದಿದ್ರು ಅಂತೇಳಿ ತಿಂಡಿ ಮಾಡೋದು ಬೇಡ ಅಂತೇಳಿ ಒಂದೇ ಸರಿ ಮೂಲಂಗಿ ಬೇಳೆಯನ್ನು ಹಾಕಿ ಸಾಂಬಾರು ಮಾಡ್ಕೋತಾ ಇದ್ದೀನಿ. ಟೊಮೊಟೊ ಮತ್ತು ಬೇಳೆ ಬೇಯಕ್ಕೆ ಇಟ್ಕೊಂಡು ಮೂಲಂಗಿ ತರಕಾರಿಗಳೆಲ್ಲ ಕಟ್ ಮಾಡ್ಕೊಳ್ಳೋಣ ಅಂತೇಳಿ ಕಟ್ ಮಾಡ್ಕೋತಾ ಇದೆ. ಅಲ್ಲಿ ಪಕ್ಕದಲ್ಲೇ ಹುಡುಗರು ಪಯ್ಯ ಅಂತ ಹರ್ಚ್ಕೊತಾನೆ ಇದ್ದರು. ನಾನು ಹೆಂಗೋ ಸಮಾಧಾನ ಮಾಡಿಕೊಂಡು ಅಡುಗೆ ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ನಮ್ಮ ಸಚ್ಚು ಅಂತೂ ಆ ಟಿ ವಿ ಆಫ್ ಮಾಡೋದು, ಆನ್ ಮಾಡೋದು, ಆಫ್ ಮಾಡೋದು, ಅದನ್ನು ಮಾಡಿಕೊಂಡು ಇನ್ನೇನಾದರೂ ಮುಟ್ಟೋದು. ಆ ಸಚ್ಚು ಪಾಪು ಏನಾದರೂ ಇಟ್ಕೊಳಕ್ಕೆ ಹೋದರೆ ಅದು ನಾವು ಮುಟ್ಕೊಂಡು ಮತ್ತೆ ಆ ಹುಡುಗನ ಅಳಿಸೋದು, ಏನೋ ಮಾಡ್ತಾಯಿದ್ದ. ಆದ್ರೂ ಹೆಂಗೋ ಸಮಾಧಾನ ಮಾಡಿಕೊಂಡು ನನ್ನ ಪಾಡಿಗೆ ನಾನು ಅಡುಗೆ ಮಾಡ್ಕೊತಾ ಇದ್ದೆ. ಇನ್ನು ಯಜಮಾನ್ರು ಬಂದ್ರಂತೂ ಲೇಟ್ ಆಯಿತು ಅಂತ ಬೈತಾರೆ ಅವರು. ಅದ್ರ ಜೊತೆಗೆ ಪಾಪುಗೆ ಅವನು ಯಾಕೋ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಹೆಂಗೋ ಮ್ಯಾನೇಜ್ ಮಾಡಿಕೊಂಡು ಸೌಂಡ್ ಹೆಂಗೋ ಆಟ ಆಡಿಸ್ಕೊಂಡು ಮಾಡ್ತಾಯಿದ್ದೆ. ಬಟ್ ಅಷ್ಟೊತ್ತಿಗಾಗಲೇ ನಮ್ಮ ಯಜಮಾನ್ರು ಬಂದ ತಕ್ಷಣ ನನ್ನ ಮಗ ನನ್ನ ಹತ್ರ ಅಳ್ತಿದ್ದವನು. ಅವ್ರ ಅಪ್ಪ ನೋಡಿದ ತಕ್ಷಣ ಅಂತ ಕಿರ್ಚ್ಕೊಂಡು ಹೋಗ್ಬಿಟ್ಟ. ಅವರು ಏನು ಮಾಡ್ತಿದ್ದಾರೆ, ಇನ್ನೂ ಟೈಮ್ ಆಗಿಲ್ವ ಅಂತ ಅವ್ರು ನನಗೂ ಬೈಕೊಂಡು, ನಾನು ನೋಡಿ ಒಂದು ಪೋಸ್ ಕೊಡಿದ್ರೆ ನಿನಗೊಂಥರ ಹೋಗಿ ಅಂದ್ಕೊಂಡು ಬೈತಾ ಇದ್ದಾರೆ. ಆಮೇಲೆ ಅವ್ನ ಪಾಪನ ಎತ್ಕೊಂಡ್ರು. ಸೊ ಅವ್ರು ಬಂದು ಅವರಿಬ್ಬರನ್ನ ಎತ್ಕೊಂಡ್ರು. ನಾನು ಅಡುಗೆ ಮಾಡಿ ಒಗ್ಗರಣೆಗೆ ಅಂತೇಳಿ ಕರಿಬೇವಿನ ಸೊಪ್ಪು ಕಿತ್ಕೊಂಡ್ಬಂದೆ. ನಾನು ಹೇಳಿದ್ನಲ್ಲ ಆವಾಗಲೇ ನಮ್ಮದೇ ಗಿಡ ಹಾಕಿದ್ದೀವಿ ಅಂತ. ಅದು ನೋಡಿ ಆಗಿತ್ತು ಆಲ್ರೆಡಿ. ನಾನು ಟೊಮೊಟೊ ಬೇಳೆನ ಬೇಯಿಸ್ಕೊಳ್ಳೋಕ್ಕೆ ಅಂತೇಳಿ ಕೂಗಿಸ್ಕೊಂಡು ಒಂದು 2-3 ವಿಷಿಲ್ ಹೊಡಿಸ್ಕೊಂಡು ಅದು ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆಲ್ಲ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡು, ಅದೇ ಥರ ನೆಕ್ಸ್ಟು ಮಾಮೂಲಿ ಒಗ್ಗರಣೆ ಹಾಕ್ಕೊಂಡು ಮೂಲಂಗಿ ಹಾಕ್ಕೊಂಡು ಅದು ಬೇಯಿಸ್ಕೊಂಡದ್ರಲ್ಲಿ ಉಯ್ಕೊಂಡು ಕುಕ್ಕರ್ ಕ್ಲೋಸ್ ಮಾಡಿದ್ರೆ ಮುಗಿಯುತ್ತೆ ಸಾಂಬಾರು. ಅಷ್ಟೊತ್ತಿಗೆ ನಮ್ಮ ಯಜಮಾನ್ರು ಏನೋ ಕೆಲಸ ಇದೆ ಅಂತ ಅವ್ರು ಹೋದ್ರು. ಮತ್ತು ನಾನೇ ಪಾಪನ ಎತ್ಕೊಂಡು ಅಡುಗೆ ಮಾಡ್ಕೊತಾ ಇದ್ದೀನಿ. ಅವನು ಅಂತೂ ಇರಲ್ಲ ಅಲ್ವ ಕೆಳಗಡೆ. ಯಜಮಾನ್ರು ಹೋದ್ರು ಅಂತ ಹೇಳಿದ್ರೆ ಇನ್ನು ಮತ್ತೆ ಹೇಳೋಕ್ಕೆ ಶುರು ಮಾಡ್ತೇನೆ ಅಂತೇಳಿ ನಾನೇ ಎತ್ಕೊಂಡು ಒಗ್ಗರಣೆ ಹಾಕ್ಕೊಂಡು ಅಡುಗೆ ಮಾಡ್ಕೊತಾ ಇದ್ದೀನಿ.
ಸೊ ಸಾಂಬಾರು ರೆಡಿ ಆಯಿತು. ಕುಕ್ಕರ್ ಮುಚ್ಚಳ ಮುಚ್ಚಿದ್ರೆ ಒಂದು ಕೂಗಿಸಿದ್ರೆ ಆಯಿತು. ಫೈನಲಿ ಅಡುಗೆ ಕೂಡ ರೆಡಿ ಆಯಿತು. ಯಜಮಾನ್ರು ಬಂದರು. ಟೈಮ್ ಆಗೋಗಿತ್ತು ಅಂತ ಹೇಳ್ತಾಯಿದ್ರು. ಅಂದರೆ 9 ಗಂಟೆಗೆ ಊಟ ಕೊಟ್ಟು ಕಳಿಸ್ಬೇಕು. ಬಟ್ 9:30 ಹಂಗೆ ಆಗೋಯಿತು ಟೈಮು. ಇನ್ನು ಹುಡುಗರದಂತೂ ಅವ್ರಿಗೂ ಕೂಡ ಬಿಸಿನೀರು ಕಾಯೋಕ್ಕೆ ಗ್ಲೀಸರ್ ಆನ್ ಮಾಡಿದ್ದೆ. ಅವ್ರದ್ದು ಕೂಡ ಊಟ ಮಾಡಿಸೋಣ ಅಂತೇಳ್ಬಿಟ್ಟು ಕುಕ್ಕರಿಂದ ಅನ್ನ ಹಾಕೊಂಬರೋಷ್ಟೊತ್ತಿಗೆ ಸಚ್ಚು ಕೂಡ ಪಾಪನ ಹೆಂಗೋ ಆಟ ಆಡಿಸ್ಕೊಂಡು ಅವ್ರ ಪಾಡಿಗೆ ಅವರಿದ್ದರು. ಪಾಪಗೂ ಕೂಡ ಅನ್ನ ಅದು ಕುಕ್ಕರಲ್ಲಿ ಬಿಸಿ ಅನ್ನ ಮಾಡಿದ್ದೆ ಅಲ್ವಾ, ಅಲ್ಲೇ ಮೇಲೆ ಅನ್ನದ ಗಂಜಿ ಥರ ಮೇಲಿರೋದನ್ನೇ ಸ್ವಲ್ಪ ಎತ್ಕೊಂಡು ಸ್ಮ್ಯಾಶ್ ಮಾಡಿ ಅದಕ್ಕೆ ಸ್ವಲ್ಪ ಜೀರಿಗೆ ಪುಡಿ, ಮೆಣಸಿನ ಪುಡಿ, ಒಂಚೂರು ಸಾಲ್ಟ್ ಹಾಕಬಾರ್ದು ಅಂತಾರೆ. ಬೇಕು ಅಂದರೆ ಹಾಕೊಳ್ಳಿ, ಅಂದರೆ ಬೇಡ ಪಾಪಗೆ ಹಾಕಬಾರ್ದು ಅಂತಾರೆ. ಸೊ ಅವ್ನಿಗೂ ಊಟ ಮುಗಿಸಿ ನಾನು ಕೂಡ ಊಟ ಮಾಡೋಣ ಅಂತ ಊಟ ಹಾಕ್ಕೊಂಡೆ. ಏನಂದರೆ ರಾತ್ರಿ ಸ್ವಲ್ಪ ಹುರಿದವರೆ ಕಾಳು ಹಾಕಿ ಉಪ್ಸಾರು ಮಾಡ್ಕೊಂಡಿದ್ವಿ, ಚೆನ್ನಾಗಿತ್ತು ಅದು. ಹಂಗಾಗಿ ನಾನು ಯಜಮಾನ್ರು ಬೆಳಿಗ್ಗೆಗೆ ಊಟ ಅಂತೆ ಬೆಳಿಗ್ಗೆಗೆ ನಾನು ಯಜಮಾನ್ರು ಇಬ್ಬರೂ ಅದೇ ಅನ್ನ ಉಪ್ಸಾರು ತಿನ್ಕೊಂಡ್ವಿ. ಪಾಪು ಹುಡುಗರು ಕೂಡ ಊಟ ಎಲ್ಲ ಮುಗಿಸಿದ್ನಲ್ವ, ಮುಗಿಸಿ ಅವ್ರಿಗೂ ಸ್ನಾನ ಎಲ್ಲ ಮುಗಿಸಿದ್ದೆ. ನಾನು ಊಟ ಕೂತ್ಕೊಂಡಾಗ ಅವ್ನು ನಮ್ಮ ಪಾಪ ತಟ್ಟೆಗೆ ಕೈ ಹಾಕಕ್ಕೆ ಬರ್ತಿದ್ದ, ಹಂಗೂ ಆಟ ಆಡಿಸ್ಕೊಂಡು ಅವನನ್ನು ನಾನು ಕೂಡ ಊಟ ಮುಗಿಸ್ಕೊಂಡೆ. ಇನ್ನು ಅವ್ರು ಎದ್ದೇಳಿದ್ರೆ ಇನ್ನು ಬೇರೆ ಕೆಲಸ ಮಾಡ್ಕೊಳಕ್ಕಾಗಲ್ಲ ಅಂತೇಳಿ ಪಟ ಅಂತ ಹೋಗಿ ಸ್ನಾನ ಮುಗಿಸ್ಕೊಬಂದು ಪೂಜೆ ಮಾಡ್ಕೊಳ್ಳೋಣ ಅಂತೇಳಿ ಫೋಟೋಗೆ ರೆಡಿ ಮಾಡ್ಕೋತಾ ಇದ್ದೆ. ಹೂವು ಎಲ್ಲ ನಾನು ನೆನ್ನೆನೇ ಕಟ್ಟಿಟ್ಕೊಂಡಿದ್ದೆ, ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡಿದ್ದೆ. ಹಾಗಾಗಿ ಕಟ್ಟಿರೋ ಹೂವು ಎಲ್ಲ ತೊಗೊಂಡು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೆ. ಇನ್ನು ಅವ್ರು ಎದ್ರಂತೂ ಅಮ್ಮ ನಾನು ಪೂಜೆ ಮಾಡ್ತೀನಿ ಅಂತ ಸಚ್ಚು ಬಂದು ನಿಂತ್ಕೋತಾನೆ. ಸೊ ಸಮಾಧಾನವಾಗಿ ಪೂಜೆ ಕೂಡ ತೃಪ್ತಿಯಾಗಿ ತುಂಬ ಸಮಾಧಾನವಾಗಿ ಖುಷಿಯಾಗಿ ಪೂಜೆ ಮುಗಿಸ್ಕೊಂಡೆ. ತುಂಬಾ ಸಮಾಧಾನ ಅಂತ ಅನ್ನಿಸ್ತಾ ಇತ್ತು. ನೀವು ನಿಮ್ಮನ್ನು ಕಂಡುಕೊಳ್ಳುವಂತಹ ದಿನ, ನೀವು ದೇವರನ್ನ ಕಂಡುಕೊಳ್ಳುವಿರಿ. ದೇವರನ್ನ ಹುಡುಕುವುದು ಎಂದರೆ ನೀವು ದೀರ್ಘಕಾಲದಿಂದ ಹಂಬಲಿಸುತ್ತಿದ್ದ ಶಾಂತಿಯನ್ನು ಕಂಡುಕೊಳ್ಳುವಂತಹ ದಿನ ಆಗಿರುತ್ತೆ. ಒಂದು ಕಡೆ ನಮ್ಮ ಅತ್ತೆ ಪಕ್ಕ ಸಚ್ಚು ಕೂಡ ಮಲ್ಕೊಂಡಿದ್ದ. ಸೊ ಅವ್ರ ಪಕ್ಕದಲ್ಲಿ ಮಲ್ಕೊಂಡಿದ್ದರಿಂದ ಅವನು ಜಾಸ್ತಿ ಹೊತ್ತು ಮಲ್ಕೊಂಡಿದ್ದ. ಪಾಪು ಕೂಡ ಇನ್ನೊಂದು ಕಡೆ ಮಲ್ಕೊಂಡಿದ್ದ. ಸೊ ಇಬ್ಬರು ಮಲಗಿದ್ರಲ್ಲ, ಇನ್ನು ಪಾಪು ಎದ್ದೇಳ್ತಾನೆ ಅಂತೇಳಿ ಅವನಿಗೆ ಸರಿ ಮಾಡೋಣ ಅಂತೇಳಿ ಸರಿ ಮಾಡೋಕ್ಕೆ ಹೋದೆ. ಅವ್ನು ಎದ್ದೇಳೋ ಅಷ್ಟೊತ್ತಿಗೆ ಸರಿ ಆರಿರುತ್ತಲ್ವ, ಹಾಗಾಗಿ ಅವ್ನು ಮಲಗಿದ್ದ. ಸರಿ ಮಾಡ್ಕೊಳ್ಳೋಣ ಅಂತೇಳಿ ಸರಿ ಕೂಡ ರೆಡಿ ಮಾಡಿಡ್ತಾ ಇದ್ದೆ. ಸೊ ಹೊರ್ಗಡೆ ಅಂತೂ ಸಿಕ್ಕಾಬಿಟ್ಟೆ ಬಿಸಿಲಿದೆ. ಹೊರಗಡೆಯಿಂದ ಹೊರಗಡೆ ಬಂದು ಮುಖ ಕಣ್ಣಂತೂ ಬಿಡೋಕ್ಕಾಗಲ್ಲ ಗೊತ್ತಾ, ಅಷ್ಟು ಮಂಜು ಆಗ್ಬಿಡುತ್ತೆ. ಸಿಕ್ಕಾಬಿಟ್ಟೆ ಬಿಸಿಲಿದೆ. ಹಾಗೆ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದಾಯಿತು. ಮುಗಿಸ್ಕೊಂಡು ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ಪಾಪುಗೆ ನೆಗಡಿ ಕೆಮ್ಮು ಜಾಸ್ತಿ ಆಗಿಬಿಟ್ಟಿದೆ. ಬಿಸಿಲಿದ್ದರಿಂದ ಪಾಪುಗೆ ಬಟ್ಟೆ ತೊಗೋಬೇಕಾಗಿತ್ತು, ಬಟ್ ವೇಲೇ ತೊಗೊಂಡೆ. ಆದರೂ ಅವ್ನು ವೇಲ್ನೂ ಕೂಡ ಸರಿಯಾಗಿ ತಲೆ ಮೇಲೆ ಇಟ್ಕೋತಾನೆ, ಎಲ್ಲ ತೆಗೆದು ಬಿಸಾಕ್ತಾ ಇದ್ದ. ನೋಡಿ ಇಲ್ಲಿ ಹೊರ್ಗಡೆ ಕೂಡ ಎಷ್ಟು ಬಿಸಿಲಿದೆ ಅಂದರೆ ಹಬ್ಬ. ಈಗ ಕೂಲಿ ಕೆಲಸ ಬಿಸಿಲಲ್ಲೆಲ್ಲ ಕೆಲಸ ಮಾಡೋರು ದೇವರೇ ಕಾಪಾಡಬೇಕಾ ಒಬ್ಬ ಅವ್ರನ್ನಂತೂ. ನಿಜವಾಗ್ಲೂ ಫ್ರೆಂಡ್ಸ್, ಎಷ್ಟು ಕಷ್ಟ ಆಗುತ್ತೆ ಅಂದರೆ ಮಾಡಬೇಕು ಅಷ್ಟೇ. ಇಷ್ಟು ಬಿಸಿಲಿದೆ, ಹೆಂಗಪ್ಪ ಅಬ್ಬಪ್ಪ, ಸಿಕ್ಕಾಬಿಟ್ಟೆ ಕಣ್ಣು ಬಿಡೋಕ್ಕಂತೂ ಆಗ್ತಾ ಇರಲಿಲ್ಲ. ಸೊ ಹಾಗೆ ಹೋಗ್ತಾ ಇದ್ವಿ. ಹಾಸ್ಪಿಟಲಿಗೆ ಬಂದ್ವಿ. ಹಾಸ್ಪಿಟ್ಲಲ್ಲಿ ಅಷ್ಟು ರಶ್ ಇರಲಿಲ್ಲ, ಬುಧವಾರ ಅಲ್ವಾ ಇವತ್ತು. ಜೊತೆಗೆ ಮಧ್ಯಾಹ್ನ ಟೈಮ್ ಬಂದಿದ್ದರಿಂದ ನಾವು ಜನರು ಕೂಡ ಕಡಿಮೆ ಇದ್ದರು. ಇನ್ನೊಂದೇನಪ್ಪ ಗೌರ್ಮೆಂಟ್ ಹಾಸ್ಪಿಟಲ್ ಇಲ್ಲಿ ಅಂತ ಅಂದರೆ, ಇವಾಗ ಪ್ರೆಗ್ನೆಂಟ್ ಲೇಡೀಸು ಮತ್ತು ಸಣ್ಣ ಪಾಪುಗಳನ್ನ ಕರ್ಕೊಬಂದರೆ ಅವ್ರನ್ನೇನು ಕ್ಯೂ ಅಲ್ಲಿ ನಿಲ್ಲಿಸಲ್ಲ. ಹಾಸ್ಪಿಟ್ಲು ಕೂಡ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಳ್ಳೋಣ ಅಂತ ಬಂದ್ವಿ. ಅಲ್ಲಿ ಜನರೆಲ್ಲರೂ ಇಲ್ಲಿ ಒಬ್ಬೊಬ್ಬರು ಹೋಗ್ತಾಯಿದ್ರು ಬರ್ತಾಯಿದ್ರು. ಇವತ್ತು ಹುಣ್ಣಿಮೆ ಇದ್ದಿದ್ದರಿಂದ ಬೆಳಗಿನ ಸಂಜೆವರೆಗೂ ಓಪನ್ ಇರುತ್ತಂತೆ. ಜನರು ಕೂಡ ಹೋಗಿ ಬರ್ತಾ ಇರ್ತಾರೆ. ಸೊ ನಮ್ಮ ಯಜಮಾನ್ರ ಕೈಗೆ ಪಾಪು ಕೊಟ್ಟು ನಾನು ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳಿ ಅಂತೇಳಿ ವಿಡಿಯೋ ಮಾಡ್ಕೋತಾ ಇದ್ದೆ. ನನ್ನ ಮಗ ಹೇಗೆ ಅಂತಂದರೆ, ನಾನು ಅವರಪ್ಪ ಇದ್ದರೆ ನಾನು ಬೇಡ, ಇಲ್ಲ ಅವ್ರು ಯಾರಾದರೂ ನಮ್ಮ ಯಜಮಾನ್ರಿಲ್ಲ ಅಂತಂದರೆ ನಾನು ಇರಲೇಬೇಕು. ನೋಡಿ ಪೂಜೆ ಕೂಡ ಅಚ್ಚುಕಟ್ಟಾಗಿ ಆಗ್ತಾಯಿತ್ತು. ರಶ್ ಇದ್ದರೆ ಸ್ವಲ್ಪ ಅಷ್ಟು ಸಮಾಧಾನ ಅನಿಸಲ್ಲ, ಸ್ವಲ್ಪ ಕಡಿಮೆ ರಶ್ ಏನೂ ಇರಲೇ ಇಲ್ಲ, ಆರಾಮಾಗಿತ್ತು. ಹಾಗಾಗಿ ಸಮಾಧಾನವಾಗಿ ಪೂಜೆ ಕೂಡ ಮಾಡಿಸ್ಕೊಂಡ್ವಿ. ಪೂಜೆ ಮುಗಿಸಿದ ತಕ್ಷಣ ಹಂತ್ರ ಹಾಕ್ತಾರೆ ಗೊತ್ತಾ ನಮ್ಮ ಕಡೆ. ಏನಾದರೆ ಮಕ್ಳುಗಳಿಗೆ, ನಮ್ಮ ಕಡೆ ಅಂದರೆ ಎಲ್ಲ ಕಡೆ ಹಾಕ್ತಾರೆ ಅನಿಸುತ್ತೆ. ಈ ಮಕ್ಳುಗಳೇನಾದರೂ ಎದ್ರುಕೊಂಡಿದ್ರೆ, ಜ್ವರ ಬಂದಿದ್ದರೆ, ಅದು ಒಂದು ನಮ್ಮ ನಂಬಿಕೆ. ಅದು ವೈಜ್ಞಾನಿಕವಾಗಿ ಸರಿನೋ ಹೌದೋ ತಪ್ಪೋ ಸರಿನೋ ಅದಂತೂ ಗೊತ್ತಿಲ್ಲ, ಅದು ನಮ್ಮ ಒಂದು ನಂಬಿಕೆ ಆಯಿತಾ. ಅದು ಯಂತ್ರ ಕಟ್ಸ್ಕೊಂಡಿದ ತಕ್ಷಣ ಸಮಾಧಾನ ಆಗುತ್ತೆ, ಹುಷಾರಾಗ್ತಾರೆ ಅಂತೇಳ್ಬಿಟ್ಟು ಕಟ್ಟಿಸ್ಕೊಳ್ಳುವಂಥದ್ದು. ನಾವು ಕೂಡ ನಮ್ಮ ಯಜಮಾನ್ರಿಗೂ ಕೂಡ ಒಂದು ಕಟ್ಟಿಸ್ಕೊಳ್ಳೋಕ್ಕೆ ಹೇಳಿದೆ, ಅವರು ಕೂಡ ಕಟ್ಟಿಸ್ಕೊಂಡ್ರು. ನಮ್ಮ ಸಚ್ಚುಗೂ ಕೂಡ ಒಂದು ತೊಗೊಂಡು ಪಾಪಗೂ ಕೂಡ ಅಲ್ಲೇ ಕಟ್ಟಿಸ್ಕೊಂಡ್ವಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಹಳೆ ಕಾಲದ ಕೆತ್ತನೆಗಳೆಲ್ಲ ಇದೆ ನೋಡಿ. ಇದು ಹಳೆ ಕಾಲದ ಇತಿಹಾಸ ಇರುವಂತಹ ಒಂದು ದೇವಸ್ಥಾನ. ಹಾಗೆ ಸೊ ಇತ್ತೀಚಿನ ದಿನಗಳಲ್ಲಿ ಈ ರೀತಿ ಬನ್ನಿ ಅಂತಂದರು. ಬೆಲ್ದನ್ನ ಕೊಟ್ಟರು, ಬೆಲ್ದನ್ನ ಈಸ್ಕೊಂಡು 2 ಪ್ಲೇಟ್ ತೊಗೊಂಡ್ವಿ. 1 ಪ್ಲೇಟ್ ನಾನು ಕ್ರಿಶ್ ತಿನ್ಕೊಂಡ್ವಿ, ಇನ್ನೊಂದು ಪ್ಲೇಟ್ ಬಂದು ಸಚ್ಚುಗೆ ಅಂತೇಳಿ ತೊಗೊಂಡು ಹೋದ್ವಿ. ಸೊ ಫೈನಲಿ ದೇವ್ರ ದರ್ಶನವೂ ಕೂಡ ಮುಗೀತು. ಹಾಗೆ ಪಾಪಗೂ ಕೂಡ ಹಾಸ್ಪಿಟಲ್ಗೆಲ್ಲ ತೋರಿಸಿದ್ದಾಯಿತು.
ಅವ್ನಿಗೂ ಸ್ವಲ್ಪ ಮೆಡಿಷನ್ಸ್ ಎಲ್ಲ ತೊಗೊಂಡ್ವಿ. ಸಚ್ಚನ್ನು ಕರ್ಕೊಂಬರ್ಬೇಕಾಗಿತ್ತು, ಬಟ್ ಅವ್ನು ಮಲ್ಕೊಂಡಿದ್ದೆ. ಇಬ್ಬರೂ ಕರ್ಕೊಬಂದ್ರೆ ನನ್ನನ್ನು ಎತ್ಕೊ ಅಂದ್ಕೊಂಡು ಹಠ ಮಾಡ್ತಾನೆ. ಹಂಗಾಗಿ ಬೇಡ ಅಂತೇಳಿ ನಾನು ಯಜಮಾನ್ರು ಪಾಪು ಅಷ್ಟೇ ಬಂದ್ವಿ. ನಮ್ಮ ಯಜಮಾನ್ರು ನಾನು ವೀಡಿಯೋ ಮಾಡ್ಕೋತಿದ್ರೆ ಬಾ 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 ಅಂತ ಬೈತಾನೆ ಇರ್ತಾರೆ. ನಾನು ಆಯ್ತು ಅಂದ್ಕೊಂಡು ಹಿಂಗೆ ಮ್ಯಾನೇಜ್ ಮಾಡ್ಕೊಂಡು ಬಂದೆ. ಸೊ ದೇವಸ್ಥಾನದಲ್ಲಿ ಇವತ್ತು ದರ್ಶನ ಕೂಡ ಚೆನ್ನಾಗಾಯಿತು. ಹುಣ್ಣಿಮೆ ಇದ್ದಿದ್ದರಿಂದ ಪೂಜೆನೂ ಚೆನ್ನಾಗಾಯಿತು. ಅದಾದಮೇಲೆ ಹಾಸ್ಪಿಟ್ಲಿಗೂ ತೋರಿಸ್ದಂಗಾಯಿತು. ಮನೇಲಿ ಕೂಡ ಎಲ್ಲ ಕೆಲಸ ಮುಗ್ದಿತ್ತು. ಸೊ ಎಲ್ಲ ಮುಗಿಸ್ಕೊಂಡು ಹೀಗೆ ನೋಡಿಕೊಂಡು ಹೊರಟ್ವಿ ಮನೆಗೆ. ಎಲ್ಲ ಚೆನ್ನಾಗಾಯಿತು. ಅಂದರೆ ಬಿಸಿಲಿತ್ತು ಜಾಸ್ತಿ, ಆದರೂ ಕೂಡ ನಾವು ಅಂದ್ಕೊಂಡಿದ್ದ ಕೆಲಸ ಎಲ್ಲ ಆಯಿತು. ಸೊ ಬಂದ್ವಿ ಮನೆಗೆ. ಬರ್ತಿದ್ದಾಗೆ ಸಚ್ಚು ಕೂಡ ಎದ್ದ ತಕ್ಷಣ ಎಲ್ಲಿ ಹೋಗಿದ್ದೆ ಅಮ್ಮ ನೀನು, ಅಮ್ಮ ಎಲ್ಲಿ ಹೋಗಿದ್ದೆ, ಮಾಮಿಗೆ ಹೋಗಿದ್ದ ಅಂತ ಅವ್ನು ಕೇಳ್ತಾ ಇದ್ದ. ಅವನಿಗೆ ಸಮಾಧಾನ ಮಾಡಿಕೊಂಡು ಮತ್ತೆ ಊಟ ಮಾಡ್ಕೊಂಡು ಹೋಗಿರಲಿಲ್ಲ ಆಯಿತಾ. ಬಂದು ಊಟ ಮಾಡೋಣ ಅಂತ ಹೋಗಿದ್ದೆ. ಸರಿ ಕೂಡ ಹಾಗೆ ಮಾಡಿಟ್ಟೋಗಿದೆ. ಒಂದು ಅರ್ಧ ಗಂಟೆ ಆಗಿತ್ತು. ಸೊ ಊಟನೂ ಮುಗಿಸಿರ್ಲಿಲ್ಲ ಅಲ್ಲ, ಹುಡುಗರಿಗೆಲ್ಲ ಊಟ ಮುಗಿಸಿ ನಾನು ಕೂಡ ಸ್ವಲ್ಪ ರೈಸ್ ಇತ್ತು ಬೆಳಗ್ಗೆದು. ಮಧ್ಯಾಹ್ನಕ್ಕೆ ಯಜಮಾನ್ರಿಗೆ ಅಂತೇಳಿ ಮೂಲಂಗಿ ಬೇಳೆ ಸಾಂಬಾರಿಗೆ ಬಿಸಿ ಬಿಸಿ ಒಂದು ಮುದ್ದೆ ಮಾಡಿಕೊಟ್ಟೆ. ಯಜಮಾನ್ರು ಮುದ್ದೆ ಸಾಂಬಾರು ತಿಂದರು, ನಾನು ಸ್ವಲ್ಪ ಅನ್ನ ಸಾಂಬಾರು ತಿನ್ಕೊಂಡು. ಮತ್ತು ಆ್ಯಸ್ ಯೂಶುವಲ್ ಮಕ್ಕಳಿದ್ರು, ಅವ್ರ ಪಾಡಿಗೆ ಅವ್ರು ಆಟ ಆಡ್ಕೊತಾ ಇದ್ದಾರೆ. ಇತ್ತೀಚೆಗೆ ನನಗೆ ಹೆಂಗೆ ಅನಿಸ್ಬಿಟ್ಟಿದೆ ಅಂದರೆ, ನನಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಗೊತ್ತಾ. ಟೈಮು ಎಷ್ಟು ಬೇಗ ಬೆಳಿಗ್ಗೆ ಆಗುತ್ತೆ, ಮಧ್ಯಾಹ್ನ ಆಗುತ್ತೆ, ರಾತ್ರಿ ಆಗುತ್ತೆ. ಒಬ್ಬೊಬ್ಬ ಟೈಮ್ ಹೋಗೋದಂತೂ ಗೊತ್ತಾಗ್ತಾನೆ ಇಲ್ಲ. ಸೊ ಮನೆ ಕೆಲಸ, ಮಕ್ಕಳು ನೋಡ್ಕೊಳ್ಳೋದು, ನನ್ನ ಕೆಲಸ ಮಾಡ್ಕೊಳ್ಳೋದು, ಹಾಗೆ ಅಲ್ಲಿ ಅಕ್ಕಪಕ್ಕದವ್ರು ಏನಾದರೂ ಒಂದು ಅವ್ರ ಹತ್ರ ಒಂದು ಸ್ವಲ್ಪ ಲಿಟಲ್ ಬಿಟ್ ಮಾತಾಡೋದು ಆಯಿತಾ. ಇದರೊಳಗಡೆ ನನ್ನ ದಿನಾನೇ ಮುಗ್ದೋಗ್ಬಿಡುತ್ತೆ. ಹೇಗೆ ಅಂತಂದರೆ ಕಣ್ಣು ಬಿಡೋ ಅಷ್ಟೊತ್ತಿಗೆ ದಿನ ಮುಗ್ದೋಗ್ತಾಗಿದೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತಷ್ಟು ವಿಡಿಯೋಗಾಗಿ ನನ್ನ ಚಾನಲ್ನ ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಕಮೆಂಟ್ ಮಾಡಿ. ಇನ್ನೊಂದು ವಿಡಿಯೋ ಜೊತೆ ನಾಳೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.